ಚಕ್ರವಾಸಿನಿ. ನೀನು ನಿಮ್ಮಪ್ಪನ ದಾಯಾದಿ ಮನೆಗೆ ಹೋಗ್ತಿರ್ಲಿಲ್ಲ. ನೀನು ಬಂದಿರೋದೆ ನಮ್ಮನೆಗೆ, ಅರಿಹಂತಪುರಕ್ಕೆ. ಅರಿಹಂತಪುರಕ್ಕ? ನಾನು ಹೇಗೆ ಇಲ್ಲಿಗೆ ಬಂದೆ? ಅಮ್ಮ, ನನಗೆ ಒಂದು ನೆನಪಾಗ್ತಿಲ್ಲ. ನೀನು ಹೇಗೆ ಬಂದೆ, ಯಾಕೆ ಬಂದೆ ಅಂತ ನೀನು ತಿಪ್ಪರ್ಲಾಗ ಹಾಕಿದ್ರು ಗೊತ್ತಾಗಲ್ಲ ಜಾಜಿ. ಇದನ್ನೇ ವಿಧಿ ಅನ್ನೋದು. ಎಂಥ ವಿಧಿನೇ? ನೀನು ಅದೇನು ಮಾತಾಡ್ತಿದ್ಯಾ ಅನ್ನೋದನ್ನ ಅರ್ಥ ಆಗೋ ಥರ ಹೇಳು ದಯವಿಟ್ಟು. ಹೇಳ್ತೀನಿ ಕೇಳು. ನಾವು ಎಲ್ಲಿಂದ ಯಾರಿಂದ ತಪ್ಪಿಸ್ಕೊಂಡು ಓಡೋಗಿರ್ತೀವೋ ಮತ್ತೆ ನಮಗೇ ಗೊತ್ತಿಲ್ಲದೆ ಅದೇ ಮನೆಗೆ ಅದೇ ಜಾಗಕ್ಕೆ ಬರ್ತೀವಿ ನೋಡು, ಅದನ್ನೇ ವಿಧಿ ಅನ್ನೋದು. ವಿಧಿ ವಿಧಿ ವಿಧಿ? ನಾನು ಅಮ್ಮನವ್ರನ್ನ ನಂಬೋಳು, ನೀನ್ ವಿಧಿನಲ್ಲ. ನಾನು ವಿಧಿನ ನಂಬೋಳು. ಆ ವಿಧಿಯಿಂದಲೇ ನೀನಿವತ್ತು ಇಲ್ಲಿದ್ಯಾ. ಆದ್ರೆ ಇದು ವಿಧಿ ಅಲ್ಲ ದೇವಿಕಾ, ಅಮ್ಮನವ್ರ ಪವಾಡ. ನಾನು ಮತ್ತೆ ಈ ಅರಿಹಂತಪುರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ಅಮ್ಮನವ್ರ ಸಂಕಲ್ಪನೇ. ಅವಳು ನನ್ನನ್ನ ಬೇಕಂತಲೇ ಕರ್ಸ್ಕೊಂಡಿದ್ದಾಳೆ. ನನ್ನಿಂದ ಯಾವುದೋ ಕೆಲಸ ಆಗ್ಬೇಕಾಗಿದೆ ಅನ್ನೋದು ಶತಸಿದ್ಧ. ಅದನ್ನ ವಿಧಿ ಅನ್ಕೊಂಡು ಬೆಪ್ಪಾಗ್ಬೇಡ ನೀನು. ಕೆಲ್ಸ ಇದ್ರೂ ಇರ್ಬೋದು. ಹೋದ್ಸತಿ ರಾತ್ರೋನ್ರಾತ್ರಿ ಮೋಸದಿಂದ ಕಳ್ಳಿ ತರ ಬಂಗಾರಿ ಮತ್ತೆ ವಿಗ್ರಹನ ಎತ್ಕೊಂಡು ಹೋದ್ಯಲ್ಲ, ಅದಕ್ಕೆ ಈ ಸತಿ ಅಮ್ಮನವರು ನಿನ್ನನ್ನ ಕರೆಸ್ಕೊಂಡಿರ್ಬೋದು. ಅರ್ಥ ಮಾಡ್ಕೋ ದೇವಿಕಾ, ಅವತ್ತಿನ ಆ ಪರಿಸ್ಥಿತಿ ಹಾಗಿತ್ತು. ನವರಾತ್ರಿ ಉತ್ಸವ ನಡಿಲೇಬೇಕಾಗಿತ್ತು, ಅದಕ್ಕೆ ಆ ಸ್ಥಿತಿಲಿ ಹೋಗ್ಬೇಕಾಗಿ ಬಂತು. ಆಯ್ತಮ್ಮ, ಒಪ್ಕೊಂತೀನಿ. ನಿನಗೆ ನವರಾತ್ರಿ ದಿನ ಬೇಕಾಗಿದ್ದಿದ್ದು ಸುಂದ್ರಮ್ಮನ್ ವಿಗ್ರಹ ತಾನೆ, ಬಂಗಾರಿ ಅಲ್ವಲ್ಲ. ಬಂಗಾರಿನ ನನಗ್ ಬಿಟ್ಕೊಡ್ತೀಯ ಅಂದಿದ್ಕೇನೆ ನಾನ್ ನಿನಗೆ ವಿಗ್ರಹನ್ ಕೊಟ್ಟಿದ್ದು. ನೀನ್ ಮಾತಕ್ ತಪ್ಪಿ ಬಂಗಾರಿ ನಿನ್ ಜೊತೆನೆ ಕರ್ಕೊಂಡು ಹೋದೆ. ಎಂತ ಮೋಸ್ಗಾರ್ತಿ ನೀನು. ನಾನ್ ಮಾಡಿಲ್ದಿರೋ ತಪ್ಪನ್ನ ನನ್ ಮೇಲೆ ಹಾಕ್ಬೇಡ. ನಿಮ್ಮಪ್ಪ ನಮ್ ವಿಗ್ರಹನ್ ಕದ್ದು ನೆಲಮಾಳಿಗೆಲ್ ಬಚ್ಚಿಟ್ಟಿದ್ದು. ಪದೇ ಪದೇ ಬೇರೆಯವ್ರ ವಸ್ತುನ ಕದಿಯೋರ್ಗೆ ಕಳ್ರು ಅಂತಾರೆ. ನಮ್ ಜಾಗದಲ್ಲಿ ನಮ್ ಸುಪ್ಪರ್ತಿಲಿರೋ ವಸ್ತುಗಳೆಲ್ಲ ನಮ್ಗೆ ಸೇರಿರೋದು. ಹಾಗ್ ನೋಡಿದ್ರೆ ನಿನ್ ಬಂಗಾರಿನೇ ಆಗಿರ್ಬೋದು, ನಿನ್ ವಿಗ್ರಹನೇ ಆಗಿರ್ಬೋದು, ಅದು ನನ್ ಸ್ವತ್ತು. ಪದೇ ಪದೇ ಬಂಗಾರಿ ವಿಷಯಕ್ಕೆ ಬರ್ಬೇಡ ದೇವಿಕಾ. ಬಂಗಾರಿ ಯಾವತ್ತೂ ನಿನ್ನೋನಾಗಕ್ ಸಾಧ್ಯ ಇಲ್ಲ. ಯಾರ್ಯಾರು ಯಾರ್ಯಾರಿಗೆ ಸೇರ್ಬೇಕು ಅಂತ ದೇವ್ರೆ ಹಣೆಲ್ ಬರ್ದಿರ್ತಾನೆ. ಅದನ್ನ ತಪ್ಸೋದಕ್ಕೆ ನೀನ್ ಯಾರು, ನಾನ್ ಯಾರು? ಬಂಗಾರಿ ನನ್ನೋನು, ಅವನಿವಾಗ ನನ್ನೋನಾಗಿರೋದಕ್ಕೆ ಅದು ನನಗೆ ಸಿಕ್ಕಿರೋದು. ಅದಾ? ಏನದು? ಏನ್ ಸಿಕ್ತು ನಿನ್ಗೆ?
ವಿರೂಪಾಕ್ಷ, ಯಾವುದೋ ಒಂದು ಸುಳಿವು ಸಿಗ್ತಾ ಇದೆ. ಸುಳಿವ? ಏನ್ ಸುಳಿವು? ಹೌದು, ಒಂದು ಮುಖ್ಯವಾದ ಸುಳಿವು. ವಿಗ್ರಹವನ್ನ ಹುಡ್ಕೊಂಡು ನದಿ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಜಾಜಿ ಇಲ್ಲಿಗೆ ಬಂದಿದ್ದಾಳೆ. ಅವಳನ್ನ ಹುಡುಕಿದ್ರೆ ಸಾಕು, ಆ ವಿಗ್ರಹ ತನ್ನಿಂದ ತಾನಾಗೆ ನಮ್ಮ ಕೈ ಸೇರುತ್ತೆ. ಏನ್ ಮಾತಾಡ್ತಾ ಇದೀಯ ಕಡ್ಕಿ? ಜಾಜಿ ಚಕ್ರಾಪುರಿ ನದಿನಲ್ಲಿ ವಿಗ್ರಹ ಬಿಸಾಕಿ ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಸಾಧ್ಯ ಇದೆ ವಿರೂಪಾಕ್ಷ. ಜಾಜಿ ಇಲ್ಲೇ ಎಲ್ಲೋ ಇದ್ದಾಳೆ. ಅವಳ ದೇಹ ಗಂಧ ಈ ಗಾಳಿಯಲ್ಲಿದೆ. ದೇಹ ಗಂಧ? ಇದೆಂತ ವಿದ್ಯೆ ಕಡ್ಕಿ? ಇದೆಂತ ಸುಳಿವು? ಜಾಜಿ ಇಲ್ಲೇ ಕಾಲು ಉರಿದ್ಲು ಅಂತ ಸುಳಿವು ಕೊಡ್ತಾ ಇದ್ದಾಳೆ ನನ್ನ ತಾಯಿ. ಜಾಜಿಯ ಇಡೀ ದೇಹ ಇಲ್ಲೇ ಬಿದ್ದಿತ್ತು ಅಂತ ನನಗೆ ಗೋಚರಿಸ್ತಾ ಇದೆ. ಅಂದ್ರೆ ಜಾಜಿ ಇಲ್ಲಿಗೆ ಬಂದಿದ್ದಾಳ? ನಮ್ಮ ಕಣ್ಣು ಮುಂದೆನೆ ವಿಗ್ರಹನ ನದಿಗೆಸೆದು ಇಲ್ಲಿ ಬಂದು ಅದನ್ನ ತಗೊಳ್ಳೋ ಯೋಜನೆ ಹಾಕಿದಾಳ. ತಗೊಂಡಿರ್ಬಹುದು. ಸಾವಿರಸ್ಕೋ ವಿರೂಪಾಕ್ಷ, ಜಾಜಿ ಹತ್ರ ವಿಗ್ರಹ ಇದೆ ಅನ್ನೋ ಪುರಾವೆ ನನ್ನಲ್ಲಿಲ್ಲ. ಆದ್ರೆ ಜಾಜಿ ಇದೇ ಊರಲ್ಲಿರೋದು ಸತ್ಯ. ಜಾಜಿ ನಮ್ಗೆ ಸಿಕ್ಕರೆ ವಿಗ್ರಹ ಸಿಗೋದು ಕಷ್ಟದ ಕೆಲಸ ಏನಲ್ಲ. ಜಾಜಿ ಇಲ್ಲಿಗೆ ಬಂದಿದ್ದಾಳೆ ಅಂದಮೇಲೆ ವಿಗ್ರಹನ ಅವಳೇ ಎತ್ಕೊಂಡಿದ್ದಾಳೆ ಅನ್ನೋದು ಖಚಿತ. ಆದ್ರೆ ಜಾಜಿ ಇಲ್ಲಿಗೆ ಬಂದ ಮಾತ್ರಕ್ಕೆ ಅವಳೇ ವಿಗ್ರಹ ಎತ್ಕೊಂಡಿದ್ದಾಳೆ ಅಂತ ಅರ್ಥ ಅಲ್ಲ. ಅವಳಿಲ್ಲಿ ಕಾಲೂರಿದ್ಲು, ಇಲ್ಲಿ ಬಿದ್ದಿದ್ಲು ಅಂತ ಮಾತ್ರ ನನಗೆ ಗೋಚರಿಸ್ತಾ ಇದೆ. ವಿಗ್ರಹದ ಸುಳಿವು ಸಿಗ್ತಾ ಇಲ್ಲ. ಇಲ್ಲೇ ಬಿದ್ದಿದ್ದು ಅವಳ ದೇಹದಿಂದ ಗಾಳಿಲಿದೆ ಅನ್ನೋ ವಿಚಾರಗಳೆಲ್ಲ ಹೇಗೆ ಗೋಚರಿಸ್ತು ಕಡಿಕೆ? ಇದು ಸಾಧ್ಯನಾ? ಇದು ಒಂದು ವಿದ್ಯೆ ವಿರೂಪಾಕ್ಷ. ಸುಪ್ತ ಮನಸ್ಸು ಜಾಗೃತವಾಗಿದ್ರೆ ಇಂಥ ವಿಚಾರಗಳು ಗೋಚರವಾಗುತ್ತವೆ. ಬಲಪಂಥಿಯವರಾದ ನಿಮಗೂ ಎಡಪಂಥಿಯವರಾದ ನಮಗೂ ಸುಪ್ತ ಮನಸ್ಸೇ ಆಧಾರ. ಸುಪ್ತ ಮನಸ್ಸಿಗೆ ಎಲ್ಲ ಸೂಕ್ಷ್ಮಗಳು ಗೋಚರಿಸುತ್ತವೆ. ಆದ್ರೆ ಮನುಷ್ಯ ತನ್ನ ಹೊರ ಇಂದ್ರಿಯಗಳನ್ನ ನಂಬಿ ಮೋಸ ಹೋಗ್ತಾನೆ. ನಿನ್ನ ವಿದ್ಯೆಗಳು ಕೆಲವೊಮ್ಮೆ ಕುತೂಹಲಕಾರಿ ಅನ್ಸುತ್ತೆ. ವಿದ್ಯೆಗಳು ಬೇರೆ ಬೇರೆ, ಆದ್ರೆ ದಾರಿ ಒಂದೇ. ಜಾಜಿ ನಮಗೆ ಸಿಕ್ಕರೆ ವಿಗ್ರಹನೂ ಸಿಕ್ಕ ಹಾಗೆ. ನಡಿ. ಬಿಡು ದೇವಿಕಾ, ನಾನು ಹೋಗ್ಬೇಕು. ಬಿಟ್ಬಿಡು ನನ್ನ. ಎಲ್ಗ ಹೋಗ್ತೀಯಾ? ನೀನ್ ಎಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೇ ಇರ್ಬೇಕು. ಅಂದ್ರೇನು? ನನ್ನ ಕೂಡ ಹಾಕಿದ್ಯಾ? ಅಯ್ಯೋ ಪಾಪ, ನಿನ್ನನ್ ಕೂಡ ಹಾಕಿದ್ರೆ ಆಗುತ್ತಾ ಹೇಳು? ಬಂಗಾರಿ ಬರೋವರೆಗೂ ಎಲ್ಲೂ ಹೋಗಂಗಿಲ್ಲ. ತಿನ್ಕೊಂಡು ಉಣ್ಕೊಂಡು ಇಲ್ಲೇ ಬಿದ್ದಿರ್ಬೇಕಷ್ಟೇ. ಕಳೆದ ಸಲ ಯಾಮಾರ್ದಂಗೆ ಈ ಸಲ ಯಾಮಾರಲ್ಲ. ಅವ್ನ್ ಬರ್ಲಿ, ಅವನ್ನ ಇಟ್ಕೊಂಡು ನಿನ್ನನ್ ಕಳಿಸ್ತೀನಿ. ದೇವಿಕಾ, ಬಂಗಾರಿಗೆ ನಾನು ಇಲ್ಲಿರೋ ವಿಷಯ ಗೊತ್ತಿಲ್ಲ. ಅವನಿಲ್ಲಿ ಬರೋದಾದ್ರೂ ಹೇಗೆ? ಬಿಟ್ಬಿಡು ದೇವಿಕಾ, ದಯವಿಟ್ಟು ಬಿಟ್ಬಿಡು ನನ್ನನ್ನ. ಬರ್ತಾನೆ ಜಾಜಿ, ಬಂಗಾರಿ ಬಂದೇ ಬರ್ತಾನೆ. ಹೋದ ಸರ್ತಿ ಇಲ್ಲಿಗೆ ಬಂದಾಗ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ವಿ. ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ, ಸುಂದ್ರಮ್ಮನ ಕಾಪಾಡೋದಕ್ಕೆ ಇಡೀ ಊರು ತುಂಬ ಕಾಲಿಗೆ ಚಕ್ರ ಕೊಟ್ಕೊಂಡು ತಿರುಗ್ತಿದ್ವಿ. ಹೋದ ಸರ್ತಿ ಇಬ್ರು ಒಟ್ಟಿಗೆ ಬಂದಿದ್ವಿ. ಈ ಸರ್ತಿ ಅವಳು ಹುಡ್ಕೊಂಡು ಬರೋ ಹಾಗಾಗಿದೆ. ಏನು ಮಾಡ್ತಿದ್ದಾಳೋ ಏನೋ ಗೊತ್ತೇ ಆಗ್ತಿಲ್ಲ. ಬಂಗಾರಿ, ಹೀಗೆ ನಡೆದೋಗಿರೋದನ್ನ ನೆನೆಸ್ತಾ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಕಣ. ನಾವು ವರ್ತಮಾನದಲ್ಲಿ ಬದುಕಬೇಕು. ಭೂತಕಾಲನ ಭೂತನ ಹಾಕ್ಕೊಂಡು ಕೂರಬಾರ್ದು. ನನಗೇನೋ ಇವ್ರು ಕಂಡ್ರೆ ಭಯ ಆಗ್ತಿದೆ. ನಮಗೆ ಕಷ್ಟಗಳು ಬರುತ್ತೋ ಏನೋ. ಹಾಗೆಲ್ಲ ಕಣೋ, ಅದೆಲ್ಲ ನಮ್ಮ ಮನಸ್ಸಿನ ಸ್ಥಿತಿ.
ಕಷ್ಟ ಅನ್ಕೊಂಡ್ರೆ ಕಷ್ಟ ಆಗುತ್ತೆ, ಸುಖ ಅನ್ಕೊಂಡ್ರೆ ಸುಖ ಅನಿಸುತ್ತೆ. ಹೇಗೂ ನಮ್ಮ ಜಾಜಿ ಇದೇ ಊರಿನಲ್ಲಿ ಇದ್ದಾಳೆ ಅಂತ ಗೊತ್ತಾಗಿದೆಯಲ್ಲ, 4-6 ಜನನ ವಿಚಾರಿಸೋಣ, ಸುಳಿವು ಸಿಗಬಹುದು. ಜಾಜಿ ಅಂದ್ರೆ ಗೊತ್ತಾಗೋದು ಕಷ್ಟ. ಅವಳು ಮುಖಚೇರಿ ಹೇಳೋಣ, ಅವಾಗ ಯಾರಿಗಾದ್ರೂ ಗೊತ್ತಾದ್ರೂ ಆಗ್ಬೋದು. ವಿದ್ಯಾ, ನಾವೊಂದಷ್ಟು ಸುಲಭ ಅಲ್ಲ ಕಣೋ, ಈ ಊರಿನವರು ತುಂಬಾ ಕ್ರೂರಿಗಳು. ನಿನ್ನಮ್ಮನವರು ಕರ್ಸ್ಕೊಂತಾರೆ, ನೋಡ್ತಾ ಇರೋ. ಮಾತಾಡಿದ್ರೆ ಮುನ್ಸ್ಕೋತಾರೆ. ಅಪರಿಚಿತರು ಅಂದ್ರೆ ಹೊಡೆದಾಕಕ್ಕೂ ಹೆದರಲ್ಲ. ಇವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ನೀವು ಯಾರು ಮಾತಾಡಬೇಡಿ. ಹಾಗಂತ ಮಾತಾಡ್ಸಿರಕ್ಕಾಗುತ್ತೇನೋ? ನಮಗೆ ಜಾಜಿ ಬೇಕು ಅಂದ್ರೆ ನಾವು ಮಾತಾಡಿಸ್ಲೇಬೇಕು. ಅವ್ರ ನಡವಳಿಕೆ ಕಟ್ಕೊಂಡು ನಮ್ಗೇನು ಆಗ್ಬೇಕಾಗಿಲ್ಲ. ನಮ್ಗೆ ಜಾಜಿಗೋಸ್ಕರ ಮಾತಾಡಿಸ್ಲೇಬೇಕು, ಸರಿನಾ? ಏನೋ ನನಗೆ ತಿಳಿದಿ ನಾನು ಹೇಳಿದೆ. ನಾವು 3 ಜನ ಗಂಡಸರಿದ್ದೀವಿ ಇಲ್ಲಿ, ಆದರೂ ಹೆದರ್ಕೋತೀಯಲ್ಲ ಬಂಗಾರಿ. ಮೊದಲು ನಿನ್ನ ಪುಕ್ಕಲ್ತನ ಬಿಡು, ನಾವೆಲ್ಲ ಜೊತೆಗಿದ್ದೀವಿ, ಏನೂ ಆಗಲ್ಲ, ಸರಿನಾ? ಇಲ್ಲ ಕಣ್ರೋ, ನಾವೆಲ್ಲ ಇದೀವಿ ಸರಿ, ಆದ್ರೆ ಜಾಜಿನ ಎಲ್ಲಿ ಹುಡ್ಕೋದು? ಅವಳು ಎಲ್ಲಿರ್ತಾಳೆ ಅಂತ ನಂಗೆ ಗೊತ್ತು. ಬನ್ನಿ, ಕರ್ಕೊಂಡು ಹೋಗ್ತೀನಿ. ನಿನ್ಗೇನಾದ್ರೂ ಬಂಗಾರಿ ಹುಚ್ಚಿಡ್ದಿದ್ಯಾ? ಯಾವ ಮಾತು ಹೇಳಿದ್ರು ಕೊನೆಗೆ ಬಂಗಾರಿ ಅಂತಾನೆ ನಿಲ್ತೀಯಾ? ನೋಡು, ಇದೆಲ್ಲ ಸರಿ ಇರೋದಿಲ್ಲ. ನಾನು ಹೋಗ್ಬೇಕು, ನನ್ನ ಬಿಟ್ಬಿಡು. ಬಿಡು. ನೀನ್ ಇಲ್ಲಿಂದ ತಪ್ಪಿಸ್ಕೋಬಹುದು, ಆದ್ರೆ ಸುತ್ತ ಆಳ್ಗಳು ಕಾವಲಿದ್ದಾರೆ. ನನ್ನನ್ನು ಯಾಕೆ ಈ ರೀತಿ ಬಂತಿದ್ದೀರಾ? ಯಾಕೆ ನನಗೆ ಹಿಂಸೆ ಕೊಡ್ತಿದ್ದೀರಾ? ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ನಿನ್ ಪಾಡಿಗೆ ನಿನ್ನ ಬಿಟ್ಬಿಟ್ರೆ ಬಂಗಾರಿ ಇಲ್ಲಿ ಬರಲ್ಲ ಜಾಜಿ. ಅರ್ಥ ಮಾಡ್ಕೋ. ಅವನಿಲ್ಲಿ ಬಂದ ತಕ್ಷಣ ನಿನ್ನ ಬಿಟ್ಬಿಡ್ತೀನಿ. ಅಲ್ಲಿವರೆಗೂ ನೀನ್ ಇಲ್ಲೇ ಇರ್ಬೇಕು. ಛೀ, ಮನುಷ್ಯರ ನೀವು. ಬಂಗಾರಿಗೋಸ್ಕರ ಏನ್ ಮಾಡೋದಕ್ಕೂ ಹೇಸೋಳಲ್ಲ ನೀನು. ಅಬ್ಬಾ ಸತ್ಯ, ನಿಂಗಿಷ್ಟ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ನನ್ಗೆ. ನನ್ನ ಬಿಟ್ಬಿಡು ದೇವಿಕಾ, ನನ್ಗೆ ಬೇರೆ ಕೆಲಸ ಇದೆ. ಅಮ್ಮನವ್ರು ವಿಧಿಸಿರೋ ಕೆಲಸ. ಅದನ್ನೇನಾದ್ರೂ ನೀನ್ ತಡಿಯೋಕ್ ನೋಡಿದ್ರೆ ಆಮೇಲೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ನೋಡ್ತಿರು. ಬಿಡೆ, ಬಿಡೆ ನನ್ನ. ಬಿಟ್ಬಿಡೆ. ಅಪ್ಪ, ಆ ಅರ್ಚಕ್ರನ್ನ ಕೇಳೋಣವಾ? ಜಾಜಿ ಬಗ್ಗೆ ಏನಾದರೂ ಸುಳ್ಳು ಸಿಗ್ಬೋದು. ಅಲ್ಲ, ಜಾಜಿ ಅಂದ್ರೆ ಅವ್ರಿಗೆ ಗೊತ್ತಾಗ್ಬೋದು ಅಂತೀಯಾ? ದೇಶಕ್ಕೆ ಹೇಳಿಲ್ವಪ್ಪ ಜಾಜಿ ಇದೇ ಊರಲ್ಲಿದ್ದಾಳೆ ಅಂತ. ಅಕಸ್ಮಾತ್ ಅವಳು ಇಲ್ಲೇ ಇದ್ರೆ ಅರ್ಚಕ್ರ ಕಣ್ಣಿಗೆ ಖಂಡಿತ ಬಿದ್ದಿರ್ತಾಳೆ ಅಲ್ವಾ? ಹೌದೌದು, ವಿದ್ಯೆ ಹೇಳೋ ಸರಿ. ಜಾಜಿ ಇವ್ರಿಗೆ ಬಂದಿದ್ರೆ ಗುಡಿಗೆ ಬಂದೇ ಬಂದಿರ್ತಾಳೆ, ಅರ್ಚಕರಿಗೆ ಗೊತ್ತಿರುತ್ತೆ. ಸರಿ, ಕೇಳೋಣ. ಹೇಗೋ ನಮ್ಮ ಜಾಜಿ ಸಿಕ್ಕಿದ್ರೆ ಸಾಕು. ಅರ್ಚಕ್ರೆ, ಅರ್ಚಕ್ರೆ, ಹೇಳಿ, ಏನಾಗಬೇಕಿತ್ತು? ನಿಮ್ಮಿಂದ ಒಂದು ಉಪಕಾರ ಆಗಬೇಕಾಗಿತ್ತು. ಅಗತ್ಯವಾಗಿ ಏನು ಹೇಳಿ. ನಾವು ಚಕ್ರಾಪುರಿಯವರು. ನನ್ನ ಮಗಳು ಜಾಜಿ ಅಂತ ನೆನ್ನೆಯಿಂದ ಕಾಣ್ತಿಲ್ಲ. ಕೇಳಿ ವಿಚಾರಿಸಿದ್ವಿ. ಅವಳು ದಕ್ಷಿಣನಾಥನ ಸನ್ನಿಧಾನದಲ್ಲಿ ಇದ್ದಾಳೆ ಅಂತ ಗೋಚರಿಸ್ತು. ಹಿಂದೆ ಮುಂದೆ ನೋಡದೆ ಓಡಿ ಬಂದ್ಬಿಟ್ಟಿದ್ದೀವಿ. ಅರಿಹಂತಪುರಕ್ಕೆ ಬರುವಾಗಿಂದ ಗಮನಿಸ್ತಾನೆ ಬಂದಿದ್ದೀವಿ, ಎಲ್ಲೂ ಅವಳು ಸುಳಿವಿಲ್ಲ. ದಾರಿ ಮಧ್ಯ ಒಂದಿಬ್ರನ್ನ ಮುಖಚರ್ಯ ಹೇಳು ಕೇಳಿದ್ವಿ, ಆದ್ರೆ ಅವ್ರು ಯಾರು ನೋಡಿಲ್ಲ ಅಂತ ಹೇಳಿದ್ರು. ನಮ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ ಪುರೋಹಿತ್ರೆ. ನೀವೇನಾದ್ರೂ ಅವಳನ್ನ ನೋಡಿದ್ರ? ಜಾಜಿ ಅನ್ನೋ ಹುಡುಗಿನ? ಹೌದೌದು, ಅವಳೇ. ಗೊತ್ತಾ ನಿಮಗೆ? ನನಗೆ ಗೊತ್ತಿದ್ದಂತೆ ಆ ಜಾಜಿ ಅಂತ ಹುಡುಗಿ ಯಾರು ಬಂದ ಹಾಗಿಲ್ಲ. ಅಷ್ಟಕ್ಕೂ ಇದು ದೇವಸ್ಥಾನ, ಇಲ್ಲಿ 100 ಜನ ಬರ್ತಾರೆ ಹೋಗ್ತಾರೆ. ಹೆಸರನ್ನ ನೆನ್ಪಿಟ್ಕೊಳಕ್ಕಾಗುತ್ತೀಯೇ? ಇಲ್ಲ ಇಲ್ಲ, ಜಾಜಿ ಏನಾದ್ರೂ ಇವ್ರಿಗೆ ಬಂದಿದ್ರೆ ಖಂಡಿತ ನಿಮ್ಮನ್ನ ಮಾತಾಡ್ಸಿನೇ ಹೋಗ್ತಿದ್ಲು. ಯಾಕಂದ್ರೆ ಈ ಊರಲ್ಲಿ ಅವಳಿಗೆ ಪರಿಚಯಸ್ಥರು ಅಂತ ಯಾರೂ ಇಲ್ಲ. ಆ ಥರ ನಿಮಗೆ ಗೊತ್ತಿಲ್ಲದೇ ಹುಡುಗಿ ಯಾರಾದ್ರೂ ಬಂದು ಮಾತಾಡ್ಸಿದ್ರ? ಇಲ್ಲ, ಆ ಥರ ಯಾವ ಹುಡುಗಿನೂ ಬಂದಿಲ್ಲ. ಆದರೆ ಆದ್ರೆ ಏನು? ಬೆಳಿಗ್ಗೆ 3 ಜನ ಬಂದಿದ್ರು. ಅವರು ನಿಮಗೆ ಜಾಜಿ ಅನ್ನೋ ಹುಡುಗಿನ ಕೇಳ್ಕೊಂಡೇ ಬಂದಿದ್ರು. ನೋಡೋಕ್ಕೆ ಸ್ವಲ್ಪ ದೊಡ್ಡ ಜನರಾಗೆ ಕಾಣಿಸ್ತಾ ಇದ್ರು. ನಾನು ಆ ಥರ ಹುಡುಗಿ ಯಾರೂ ಬಂದಿಲ್ಲ ಅಂದೆ. ಕೋಪಿಸ್ಕೊಂಡು ಹೊರಟೋದ್ರು. 3 ಜನನ?
ಅಲ್ಲದೆ ಅವ್ರ ಊರಿನ ಹೆಸರನ್ನ ಚಕ್ರಪುರಿ ಅಂತ ಹೇಳ್ದಂಗಿತ್ತು. ಯಾರೂ ಇದ್ದಂಗಿಲ್ಲ, ದೇವಿಕಾನು ಕಾಣಿಸ್ತಿಲ್ಲ. ಈಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಆಮೇಲೆ ಹೇಗಾದ್ರೂ ಪಾರಾಗ್ಬಿಡ್ಬೋದು. ಬಹುಶಃ ಸುಂದ್ರಮ್ಮನು ಇಲ್ಲೇ ಎಲ್ಲೋ ಇರಬೇಕು. ಅದಕ್ಕೆ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದಾಳೆ. ಇರ್ಲಿ, ಮೊದಲು ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು, ಆಮೇಲೆ ಸುಂದ್ರಮ್ಮನ ಹುಡುಕ್ತೀನಿ. हिमाद्रिप्रोन्मल रुद्र रौद्रानं सहरिद्रा गात्र नियुद्धानं निषरुद्र ಧೈರ್ಯ ನಿನ್ಗೆ ತಪ್ಪಿಸ್ಕೊಂಡೋಗೋ ಪ್ರಯತ್ನ ಮಾಡ್ತೀಯ. ಇಲ್ಲಿಂದ ನಿನ್ಗೆ ಅಷ್ಟು ಸುಲಭವಾಗಿ ಹೊರಗಡೆ ಹೋಗಕ್ ಸಾಧ್ಯ ಇಲ್ಲ. ನನ್ನ ಅಪ್ಪಣೆ ಇಲ್ಲದೆ ನಿನ್ ಕನ್ಸಲ್ಲೂ ಕೂಡ ನನ್ನ ಭದ್ರಕೋಟೆಯಿಂದ ಹೊರಗೋಗಕ್ ಸಾಧ್ಯ ಇಲ್ಲ. 6 ತಲೆಮಾರುಗಳಿಂದ ದಾರಿ ತಪ್ಪ ಬಂದಿದ್ದ ಲಕ್ಷ್ಮಿನೇ ಕಾಲ್ ಮುರ್ಕೊಂಡು ಬಿದ್ದಿದ್ದಾಳೆ. ಇನ್ನು ನೀನ್ ಯಾವ ಸೀಮೆ ನನಗೆ ಈ ಮನೆ ಬಿಟ್ಟು ಹೋಗೋದು ಅಸಾಧ್ಯ. ನಿನ್ನಿಂದ ನಾನು ಬಿಡೋಲ್ಲ ಅಂದ್ರೆ ಅದು ಹೇಗೆ ಹೋಗ್ತೀಯ ನೀನು? ಇನ್ನೊಂದು ಸಾರಿ ಹೀಗೇನಾದರೂ ಮಾಡಿದ್ರೆ ಓಡೋಕೆ ಕಾಲೇ ಇರಬಾರ್ದು. ಹಾಗೆ ಮಾಡಾಕ್ ಬಿಡ್ತೀನಿ. ಕುಂಟಿಯಾಗಿ ಜೀವನ ಪರ್ಯಂತ ಕಳೆಯೋ ಹಾಗೆ ಮಾಡ್ತೀನಿ. ನೋಡೋ, ನನಗೊಂದು ವಿಷಯ ಗೊತ್ತಾಗ್ಬೇಕು ನಿನ್ನಿಂದ. ನೀನು ಹೇಳಲೇಬೇಕು. ಹೇಳು, ಆ ವಿಗ್ರಹಕ್ಕೂ ನಿನಗೂ ಏನು ಸಂಬಂಧ? ನವರಾತ್ರಿ ಮುಂಚೆ ಯಾಕೆ ಆ ವಿಗ್ರಹನ ರಾತ್ರೋರಾತ್ರಿ ಇಲ್ಲಿಂದ ಎತ್ಕೊಂಡು ಓಡೋಗಿದ್ದೆ? ಚಕ್ರಾಪುರಿಲಿ ಆ ವಿಗ್ರಹ ನನ್ನ ಕೈವಶ ಆಗಿತ್ತು. ಅದರಲ್ಲೂ ಬಂದು ನಿನ್ನ ಅಡ್ಗಾಲಾಗ್ದೆ. ನಮ್ಮಿಂದ ಅದನ್ನ ಎತ್ಕೊಂಡು ಹೊಡೋದೆ. ನಾವು ಅಷ್ಟು ಕೂಕೊಂಡ್ರು ಅದನ್ನ ಎತ್ಕೊಂಡೋಗಿ ನದಿಗೆ ಬಿಸಾಕ್ದೆ. ಯಾಕೆ ಹಾಗೆ ಮಾಡಿದೆ? ನಿನಗೂ ಆ ವಿಗ್ರಹಕ್ಕೂ ಏನು ಸಂಬಂಧ? ನನಗೆ ನನ್ನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬೇಕು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಿನಗೆ ಮಾತ್ರ ಸಾಧ್ಯ. ಹೇಳು. ನಾನೇನು ಹೇಳೋದಿಲ್ಲ. ನಿಮ್ ಯಾವ ಪ್ರಶ್ನೆಗೂ ನಾನು ಉತ್ತರ ಕೊಡೋದಿಲ್ಲ. ಹೇಳಿಲ್ಲ ಅಂದ್ರೆ ಪರಿಣಾಮ ನೆಚ್ಚಿರಲ್ಲ. ನನ್ನನ್ನು ಸಾಯಿಸ್ತೀನಿ ಅಂದ್ರೂ ನಾನು ಉತ್ತರ ಕೊಡೋದಿಲ್ಲ. ನಿನ್ನೆ ಮೊನ್ನೆ ಬಡ್ ಸಿಡ್ಲಿಗೆ ಹುಟ್ಟಿರೋ ಅಣಬೆಗೆ ಸಿಡ್ಲಿಗೆ ಜವಾಬ್ ಕೊಡೋಷ್ಟು ಧೈರ್ಯನಾ? ಭದ್ರಾಕಾರ ಸಮುದ್ರ ಪಾರ ಹಿಮಾದ್ರಿ ಪ್ರೋನ್ಮಲ ರುದ್ರ ರೌದ್ರಾನಂ ಸಹರಿದ್ರ ಗಾತ್ರ ನಿಯುದ್ಧಾನಂ ನಿಷರುದ್ರ